ಟೈಮಿಗೆ 7 ಗಂಟೆ ಅಲ್ಲ ನೋಡಿದ್ರಲ್ಲ. ಇವಾಗ JCB ತಡೆಯಕ್ಕೆ ಹೋಗ್ತಿದ್ದೀನಿ, ಯಾಕೆಂದರೆ ಅಮಾವಾಸ್ಯೆ ಅಲ್ಲ, ಹಂಗಾಗಿ 10 ಗಂಟೆ ಅಷ್ಟೊತ್ತಿಗೆ ಪೂಜೆ ಮುಗಿಸ್ಬೇಕಂತೆ. ಆಮೇಲೆ ಕೆಲಸಕ್ಕೆ ಹೋಗ್ಬೇಕು. ಅದಕ್ಕೆ ಹೋಗಿ ಹೊತ್ತು ಮುಂಚೆ ಬಂದಿದ್ದೀನಿ, ಯಾರೂ ಎದ್ದಿಲ್ಲ. ನಮ್ಮ ಓನರ್ ಕೂಡ ಈಗ ಎದ್ದು ಹೋದ್ಮೇಲೆ ಈಗ ಗಾಡಿ ತೊಳ್ಕೊಂಡು 10 ಗಂಟೆಗೆ ಕೆಲಸಕ್ಕೆ ಹೋಗ್ಬೇಕು. ಹಂಗಾಗಿ ಕ್ಯಾಬಿನ್ ಎಲ್ಲ ತೊಳೆದಾಯ್ತು. ಇವಾಗ ಹೊರಗಡೆ ಕೆಲಸ. ಫಸ್ಟ್ ಕ್ಯಾಬಿನ್ ತೊಳ್ಕೊಂಡಿದ್ದೀನಿ. ಅಂತೂ ಗಾಡಿ ಕ್ಲೀನ್ ಆಯ್ತು ಗುರು. ನಮ್ದು ಇನ್ನೊಂದು ಗಾಡಿ ಬಂದೈತೆ ಗಜ. ನಾನು ಹೊಸ ಗಾಡಿ ತಗೊಂಬಂದು ತೊಳೆದೆ. ಇನ್ನೊಬ್ಬ ಹುಡುಗ ಬಂದು ಅವನು ಹಳೆ ಗಾಡಿ ತಗೊಂಬಂದಿದ್ದಾನೆ. ನಿನ್ನೆಲ್ಲ ಪಾಪ ಗಾಡಿಯೆಲ್ಲ ಒರೆಸ್ಕೊಂಡಿದ್ದ, ಗ್ರೀಸ್ ಎಲ್ಲ ತಕ್ಕೊಂಡಿದ್ವಿ. ಇವತ್ತು ಅಮಾವಾಸ್ಯೆ ಅಲ್ಲ, ಹಂಗಾಗಿ ಗಾಡಿಯೆಲ್ಲ ತೊಳ್ಕೊಂಡು ಪೂಜೆ ಮಾಡಿಸ್ಕೊಂಡು ಕೆಲ್ಸಕ್ಕೆ ಹೊರಡ್ಬೇಕು. ಕೆಲಸ ಇದೆ ಇವತ್ತು, ಹಂಗಾಗಿ 7 ಗಂಟೆಗೆನ ಬಂದಾನು. 8:15 ಈ ಮುಗಿದೈತೆ. ಈ ಪೂಜೆ ಮಾಡ್ಕೊಂಡು ಕೆಲಸಕ್ಕೆ ಹೋಗ್ಬೇಕು ನೋಡಿ. ಇವಾಗ ಹೆಲ್ಪರ್ ಇಲ್ಲ ಅಂದರೆ ಎಷ್ಟು ಕಷ್ಟ. ಗಾಡಿ ನಾವೇ ಕ್ಲೀನ್ ಮಾಡ್ಕೋಬೇಕು, ತೊಳ್ಕೋಬೇಕು, ಎಲ್ಲ ಇದು ಮಾಡಬೇಕು. ಹೋಗಿ ಒಳ್ಳೆ ಹೆಲ್ಪರ್ ಇಡೋಣ ಅಂದರೆ ಇವಾಗೆಲ್ಲ ಒಳ್ಳೆ ಹೆಲ್ಪರ್ಗಳು ಸಿಗೋಂಗಿಲ್ಲ. ಅದೇ ಒಂದು ಬೇಜಾರು. ಅದಕ್ಕೆ ಯಾರು ಹೆಲ್ಪರ್ ಇಡೋಕ್ಕೂ ಹೋಗಿಲ್ಲ ನಾನು. ಅಂತೂ ಪೂಜೆ ಮುಗೀತ ಗುರು. ಇನ್ನೇನು ಕೆಲ್ಸಕ್ಕೆ ಹೋಗೋದೆ, ಹೋಗಿ ಕೆಲಸ ಮಾಡಬೇಕು. ಕೆಲಸದೆಲ್ಲ ವೀಡಿಯೋ ಎಲ್ಲ ಮಾಡೋಕ್ಕಾಗಲ್ಲ, ಯಾಕಂದರೆ ಇರೋದು ಒಪ್ಪೇ ಆಗಲ್ಲ. ಏನೋ ಕಷ್ಟಪಟ್ಟು ಆದಷ್ಟು ವೀಡಿಯೋ ಮಾಡ್ತೀವಿ. ದಯವಿಟ್ಟು ಇವತ್ತಿನ ಕೆಲಸ ಹೆಂಗೆ ಗೊತ್ತಾ, ಹೊಸಲಿ ರೋಡ್ ಮಾಡಿದ್ದು ವೀಡಿಯೋ ನೋಡಿದ್ರಲ್ಲ, ಅದು ಅಗಲ ಸ್ವಲ್ಪ ಕಮ್ಮಿ ಇತ್ತು. ಹಂಗಾಗಿ ಒಂದು ಸ್ವಲ್ಪ ಅಗಲ ಮಾಡಬೇಕಿತ್ತು. ಮತ್ತು ದಿಬ್ಬ ಜಾಸ್ತಿ ಇತ್ತು. ಅದನ್ನು ರೋಡು ಲೆವೆಲಿಗೆ ಮತ್ತು ಈ ರೋಡಿಗೂ ಒಂದು 3 ಅಡಿ ಹೈಟ್ ಇತ್ತು. ಹಂಗಾಗಿ ಅದನ್ನು ರೋಡ್ ಲೆವೆಲಿಗೆ ತಕ್ಕಂದು ಜೀರೋ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ. ಇನ್ನೇನು ಫುಲ್ ಇದು ಸ್ವಲ್ಪ ಅಗಲ ಕಮ್ಮಿ ಇತ್ತು. ಅಂದರೆ ಇನ್ನೊಂದು ಎಕ್ಸ್ಟ್ರಾ ಯಾವ್ದಾರ ಗಾಡಿ ಬಂತು ಅಂದರೆ ಪಕ್ಕದಲ್ಲಿ ಹೋಗೋಕ್ಕೆ ಹೇಳಿಲ್ಲ. ಅವತ್ತೇ ಹೇಳಿದ್ದೆ ಎಲ್ಲದು ಪ್ರತಿಯೊಂದು. ಅಣ್ಣ ಹಿಂಗೆ ಮಾಡೋಣ ಅಂತ. ಅವತ್ತು ಬೇಡ, ಅರ್ಜೆಂಟಿಗೆ ಮೇಲ್ಮೇಲೆ ಮಾಡ್ಕೊಂಡು ಹೋಗಪ್ಪ ಅರ್ಜೆಂಟು ಅಂತ ಹೇಳಿದರು. ಸರಿ ಆಯಿತು ಅಂತ ಅವತ್ತು ಮಾಡ್ಕೊಂಬಂದಿದ್ದೆ. ಇವತ್ತಿನ ಕೆಲಸ ಇದು ನೋಡಿ. ಇವತ್ತಿನ ಕೆಲಸ ಇಷ್ಟು ಫ್ರೆಂಡ್ಸ್. ಇಲ್ಲಿವರೆಗೂ ಆಗಿದೆ. ಇನ್ನೇನು ಇತ್ತಲಾಗೆಲ್ಲ ರೋಡು ಎಲ್ಲ ಕರೆಕ್ಟಾಗಿದೆ, ಏನು ತೊಂದರೆ ಇಲ್ಲ. ಸ್ವಲ್ಪ ಮುಂದೆ ಸ್ವಲ್ಪ ಇನ್ನೊಂದು 2 ಅಡಿ ಅಷ್ಟು ಅಗಲ ಮಾಡ್ಬೇಕಷ್ಟೆ. ಯಾಕಂದರೆ ಅವಾಗ ಎಮರ್ಜೆನ್ಸಿ ಇತ್ತು, ಬೇಗ ಕೆಲಸ ಮಾಡಬೇಕಾಗಿತ್ತು. ಹಂಗಾಗಿ ಅಷ್ಟು ಮಾಡಿದ್ದೀನಿ. ಇನ್ನು ಮುಂದೆ ಹೋಗ್ತಾ ಒಂದು 2 ಅಡಿ ತಗೊಂಡು ಹೋಗ್ಬೇಕು. ಇವತ್ತಿನ ಇಷ್ಟು ವೀಡಿಯೋ. ಮತ್ತೆ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ ಫ್ರೆಂಡ್ಸ್.